ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಪರಿಮಾಣಗಳ ಹೋಲಿಕೆ ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೇವೆ. ಈ ಪಾಠಗಳು 7ನೇ ತರಗತಿಯ ಅಭ್ಯಾಸ 8.2ರಲ್ಲಿ ಬರುವಂತ ಲೆಕ್ಕಗಳು. ಹೌದಾ? ಹಾಗಾದ್ರೆ ಈ ಪಾಠದಲ್ಲಿ, ಈ ಅಭ್ಯಾಸದಲ್ಲಿ ನಾವು ಹಲವಾರು ವಿಡಿಯೋಗಳನ್ನ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಇವತ್ತಿನ ದಿವಸ ನಾವು ಆರನೇ ಪ್ರಶ್ನೆಯ ಲೆಕ್ಕವನ್ನ ಬಿಡಿಸೋಣ. ನೋಡಿ, ಪ್ರಶ್ನೆ ಹೀಗಿದೆ ನೋಡಿ. ಮುಂದೆ ನೀಡಿರುವ ಶೇಕಡ ಬೆಲೆಯನ್ನು ಭಿನ್ನರಾಶಿಯ ರೂಪಕ್ಕೆ ಬರೆದು ಭಿನ್ನರಾಶಿಯನ್ನು ಸರಳ ರೂಪಕ್ಕೆ ತನ್ನಿ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಆರನೇ ಪ್ರಶ್ನೆಯಲ್ಲಿ ನಾವು ಇವತ್ತಿನ ದಿವಸ ಸಿ ಮತ್ತು ಡಿ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಎ ಮತ್ತು ಬಿ ಲೆಕ್ಕವನ್ನ ಕೂಡ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಈ ಚಾನೆಲ್ ನಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ಹಾಗಾದ್ರೆ 20% ಮತ್ತು 5% ಇವೆರಡು ಏನಾಗಿದ್ದಾವೆ, ಈಗ ಶೇಕಡಾದಲ್ಲಿದೆ. ಹೌದಾ? 20%, 5%, ಈ ಶೇಕಡಾಗಳನ್ನ ನಾವು ಏನ್ ಮಾಡ್ಬೇಕಾಗಿದೆ, ಭಿನ್ನರಾಶಿಯ ರೂಪದಲ್ಲಿ ಬರಿಬೇಕು. ಹಾಗಾದ್ರೆ ಯಾವ ರೀತಿಯಾಗಿ ಬರಿಬೇಕಂದ್ರೆ ನೋಡಿ, ಶೇಕಡಾ ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ. ಹೌದಾ? ಶೇಕಡಾ ಅಂದ್ರೆ ಎಷ್ಟು? 100. ಹಾಗಾದ್ರೆ ಇಲ್ಲಿರುವಂತಹ ಸಂಖ್ಯೆಯನ್ನ ಮೊದಲು ಬರ್ಕೋಬೇಕು. ಎಷ್ಟಿದೆ? 20. ಹೌದಾ? ಇಲ್ಲಿ 20 ಇದೆ, 20 ಬರೆದುಕೊಂಡಿವಿ. ಆಮೇಲೆ ಇಲ್ಲಿ ಎಷ್ಟಿದೆ? ಶೇಕಡಾ ಚಿಹ್ನೆ. ಶೇಕಡಾ ಅಂದ್ರೆ 100 ಅಂತೇಳಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಎಷ್ಟು ಬರೆಯೋಣ? ಕೆಳಗಡೆ 100 ಬರೆಯೋಣ. ಈಗ ಶೇಕಡಾ ಇದ್ದದ್ದು ಭಿನ್ನರಾಶಿ ರೂಪಕ್ಕೆ ಬಂತು. ಅವ್ರೇನ್ ಕೇಳ್ತಾ ಇದ್ದಾರೆ? ಭಿನ್ನರಾಶಿಯನ್ನ ಸರಳ ರೂಪಕ್ಕೆ ತನ್ನಿ. ಹಾಗಾದ್ರೆ ಇದನ್ನ ಇನ್ನೂ ಏನ್ ಮಾಡ್ಬೋದು? ಚಿಕ್ಕದಾಗಿ ಮಾಡ್ಬೋದು. ಹಾಗಾದ್ರೆ ನೋಡಿ, ಇಲ್ಲೂ 0 ಇದೆ, ಇಲ್ಲೂ 0 ಇದೆ. ಹಾಗಾದ್ರೆ 0 ಏನಾಗ್ತಾ ಇದೆ? ಕ್ಯಾನ್ಸಲ್ ಆಗ್ತಾ ಇದೆ. ಹಾಗಾದ್ರೆ ನೋಡಿ, ಈ 0 ಕ್ಯಾನ್ಸಲ್ ಆಯ್ತು. ಈಗ ಏನು ಉಳಿತು? 2. ಇಲ್ಲಿ 2 ಅಷ್ಟೇ ಉಳಿತು. ಆಮೇಲೆ ಇಲ್ಲೇನಾಯ್ತು? 10. ಹೌದಾ? ಹಾಗಾದ್ರೆ ಇಲ್ಲಿ 2 10 ಉಳಿತು. 2 10 ಇನ್ನು ಸರಳ ರೂಪಕ್ಕೆ ತರಬಹುದಾ ಅಂತ ವಿಚಾರ ಮಾಡಿದಾಗ, ಸರಳ ರೂಪಕ್ಕೆ ಯಾವ ರೀತಿಯಾಗಿ ತರೋದಂದ್ರೆ, ಇವೆರಡೂ ಸಂಖ್ಯೆಗಳು ಒಂದ ಮಗ್ಗಿಲೆ ಕಟ್ತಾ ಹೋಗ್ತಾ ಇರಬೇಕು ಅಥವಾ ಭಾಗ ಹೋಗ್ತಾ ಇರಬೇಕು. ನೋಡಿ, 2 ಮತ್ತು 10 ಎರಡರ ಮಗ್ಗಿಯಲ್ಲಿ ಇದಾವೆ. ಹಾಗಾದ್ರೆ ಇವೆರಡು ಸಂಖ್ಯೆಗಳನ್ನ 2ರಿಂದ ಭಾಗಿಸಿಬಿಡೋಣ. ಅಂಶವನ್ನು 2ರಿಂದ ಭಾಗಿಸಬೇಕು, ಛೇದವನ್ನು 2ರಿಂದ ಭಾಗಿಸಬೇಕು. ಹಾಗಾದ್ರೆ 2ನ್ನ 2ರಲ್ಲೇ ಭಾಗಿಸಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 1. 2 1 2. ಹಾಗಾದ್ರೆ 2 5 10. ಹಾಗಾದ್ರೆ 10ನ್ನ 2ರಲ್ಲೇ ಭಾಗಿಸಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 5 ಬರ್ತಾ ಇದೆ. ಹಾಗಾದ್ರೆ 20% ಅಂದ್ರೆ ಎಷ್ಟಾಯ್ತು? 1/5. 1/5 ಅಂತೇಳಿ ಉತ್ತರ ಬರ್ತಾ ಇದೆ. ಇನ್ನು ಮುಂದಿನ ಲೆಕ್ಕ ಡಿ ಲೆಕ್ಕವನ್ನ ಮಾಡೋಣ. ಇದೇ ರೀತಿಯಾಗಿ 5% ಇದೆ. ಹೌದಾ? 5%ವನ್ನು ಯಾವ ರೀತಿಯಾಗಿ ಬರ್ಕೋತೀನಿ? 5 100 ಅಂಶದಲ್ಲಿ ಈ ಸಂಖ್ಯೆಯನ್ನು ಬರೆದು ಛೇದದಲ್ಲಿ 100 ಬರೆದುಕೊಳ್ಬೇಕು. ಈಗ ನೋಡಿ, ಇಲ್ಲಿ 5 ಇದೆ, ಇಲ್ಲಿ 100 ಇದೆ, ಭಿನ್ನರಾಶಿ ರೂಪದಲ್ಲಿ ಬಂತು. ಹಾಗಾದ್ರೆ ಇದನ್ನ ಸಂಕ್ಷಿಪ್ತ ಅಂದ್ರೆ ಸರಳ ರೂಪಕ್ಕೆ ತೆಗೆದುಕೊಂಡು ಬರಬೇಕು. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ರೆ ಅದು 5ರ ಮಗ್ಗಿಯಲ್ಲಿ ಕಟ್ತಾ ಹೋಗ್ತಾ ಇದೆ. ಇಲ್ಲಿಯೂ 5 ಇದೆ. ಹಾಗಾದ್ರೆ ಇವೆರಡು ಏನಾಗ್ತಾ ಇದೆ? 5ರಿಂದ ಭಾಗ ಹೋಗ್ತಾ ಇದಾವೆ. ಹಾಗಾಗಿ ಇವೆರಡು ಸಂಖ್ಯೆಗಳನ್ನ 5ರಿಂದ ಭಾಗಿಸೋಣ. 5 1 5. ನೋಡಿ, 100 5ರಲ್ಲೇ ಭಾಗಿಸಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 20 ಬರ್ತಾ ಇದೆ. ಅಂದ್ರೆ 5 2 10 0ಗೆ 0. ಹಾಗಾಗಿ 5% ಅಂದ್ರೆ ಎಷ್ಟು ಬಂತು? 1/20. 20% ಅಂದ್ರೆ 1/5. ನೋಡಿ, ಇಲ್ಲಿ 20 ಇದ್ದಾಗ ಇಲ್ಲಿ 5 ಬಂದಿದೆ, ಇಲ್ಲಿ 5 ಇದ್ದಾಗ ಇಲ್ಲಿ 20 ಬಂದಿದೆ. ಇವೇನಾಗಿದ್ದಾವೆ? ಉಲ್ಟಾ ಪಲ್ಟಾ ಆಗಿದ್ದಾವೆ. ಹೌದಾ? ಈ ರೀತಿಯಾದಂತಹ ಲೆಕ್ಕಗಳನ್ನು ಕೂಡ ಕೊಟ್ಟಿರ್ತಾರೆ. ಹೌದಾ? ಈ ಲೆಕ್ಕಗಳನ್ನ ಈ ರೀತಿಯಾಗಿ ಬಿಡಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ.
ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಹೀಗೆ ನಮಗೆ ನಿಮ್ಮ ಪ್ರೋತ್ಸಾಹವನ್ನ ನೀಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.